ಇನ್ನು ಮೊದಲ ದಿನದ ಕಲಾಪ ಮುಗಿತು. ಪಕ್ಷ ವಿಪಕ್ಷಗಳ ನಡುವೆ ಸಾಕಷ್ಟು ರೀತಿಯಾಗಿ ಟಾಕ್ ವಾರ್ ಕೂಡ ನಡೀತು. ಇವತ್ತು ಎರಡನೇ ದಿನದ ಕಲಾಪ ನಡೆಯುತ್ತೆ. ಇನ್ನು ವಿಧಾನಸಭೆ ಕಲಾಪ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ಸದನದಲ್ಲಿ ವಾಲ್ಮೀಕಿ ಸದ್ದು ಗದ್ದಲ ಮತ್ತೆ ಮುಂದುವರಿಕೆಯಾಗತ್ತೆ. ವಾಲ್ಮೀಕಿ ಹಗರಣದ ಚರ್ಚೆ ಇವತ್ತು ಕೂಡ ಮುಂದುವರಿಕೆ ಆಗತ್ತೆ. ಅದೇ ರೀತಿಯಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಚರ್ಚೆಯನ್ನ ಕಂಟಿನ್ಯೂ ಮಾಡ್ತಾರೆ. ನಿನ್ನೆಯೂ ಕೂಡ ಸಾಕಷ್ಟು ಮಾತನಾಡಿದ್ರು ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು. ಇವತ್ತು ಕೂಡ ತಮ್ಮ ಚರ್ಚೆಯನ್ನ ಕಂಟಿನ್ಯೂ ಮಾಡಲಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಈಗಾಗಲೇ ಇಂಚಿಂಚು ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾರೆ. ಇವತ್ತು ಮತ್ತಷ್ಟು ಮಾಹಿತಿಗಳನ್ನು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಬಿಚ್ಚಿಡಲಿದ್ದಾರೆ. ಇನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಸಂದಾಯ ಆಗಿದೆ, ಇದರಲ್ಲಿ ಯಾರ್ಯಾರ ಪಾತ್ರ ಎಷ್ಟಿದೆ, ಇನ್ನು ಅದೇ ರೀತಿಯಾಗಿ ಹಣ ಸಂದಾಯ ಆಗಿದ್ದಲ್ಲಿ ಯಾರ್ಯಾರ ಪಾಲು ಎಷ್ಟೆಷ್ಟಿದೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇಂಚ್ ಬೈ ಇಂಚ್ ಮಾಹಿತಿ ಕೊಡ್ತಾ ಹೋಗ್ತಾ ಇದ್ರು. ಇವತ್ತು ದಾಖಲೆ ಸಮೇತ ಎಲ್ಲ ಮಾಹಿತಿಗಳನ್ನು ಬಹಿರಂಗ ಮಾಡಲಿದ್ದಾರೆ. ಬಿಜೆಪಿ 4-5 ಶಾಸಕರಿಂದಲೂ ಕೂಡ ಯಾವ ರೀತಿಯಾಗಿ ವಾಲ್ಮೀಕಿ ಹಗರಣ ನಡೀತು ಇದೆಲ್ಲದಕ್ಕೂ ಕೂಡ ವ್ಯಾಖ್ಯಾನ ಆಗುವಂತಹ ಸಾಧ್ಯತೆ ಇದೆ. ಅವರು ಕೂಡ ಮಾತನಾಡುವಂತಹ ಸಾಧ್ಯತೆ ಇದೆ. ಇನ್ನು ಪ್ರತಿಯಾಗಿ ಆಡಳಿತ ಸದಸ್ಯರಿಂದಲೂ ಕೂಡ ರಾಜ್ಯ ಸರ್ಕಾರವನ್ನು ಕುಟುಕುವಂತಹ ಸಾಧ್ಯತೆ ಇದೆ. ಏನೋ ಪ್ರತಿಪಕ್ಷಗಳನ್ನು ಕಟ್ಟಿ ಹಾಕೋದಕ್ಕೆ ಅಂತ ಆಡಳಿತ ಪಕ್ಷದ ಸದಸ್ಯರು ಕೂಡ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಕೊನೆಗೆ CM ಸಿದ್ದರಾಮಯ್ಯ ಅವರು ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ, ಏನೆಲ್ಲ ಆರೋಪಗಳನ್ನು ಮಾಡ್ತಾರೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಉತ್ತರ ಕೊಡುವಂತಹ ಸಾಧ್ಯತೆ ಇದೆ. ಈ ವೇಳೆ BJP JDS ಆಹ್ವಾನಗಳನ್ನು ಕೂಡ CM ಸಿದ್ದರಾಮಯ್ಯ ಅವರು ಇವತ್ತು ಬಿಚ್ಚಿಡಲಿದ್ದಾರೆ. ಕೊನೆಗೆ CM ಸಿದ್ದರಾಮಯ್ಯ ಅವರು ಉತ್ತರ ಕೊಡ್ತಾರೆ. ಹಿಂದಿನ BJP ಸರ್ಕಾರದ ಹಗರಣಗಳ ಡೀಟೇಲ್ಸ್ಗಳನ್ನು ಕೂಡ CM ಸಿದ್ದರಾಮಯ್ಯ ಕೊಡುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಮತ್ತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಕೆ ಶಿವಕುಮಾರ್, ನಿನ್ನೆಯ ಒಂದು ಕಲಾಪದ ಡಿಬೇಟ್ಗಳನ್ನು ನಾವು ನೋಡ್ತಾ ಇದ್ವಿ. ಸಾಕಷ್ಟು ವಿಷಯಗಳು ಚರ್ಚೆ ಆಯಿತು. ವಿಪಕ್ಷ ನಾಯಕರು ರಾಜ್ಯ ಸರ್ಕಾರವನ್ನು ಕುಟುಕಿದ್ರು. ಇವತ್ತು ಏನೇನೆಲ್ಲ ಚರ್ಚೆ ಆಗಬಹುದು ಕಲಾಪದಲ್ಲಿ ಅಂತ? ಸಂತೋಷ್, ಇವತ್ತು ವಿಧಾನಸಭೆ ವಿಧಾನ ಪರಿಷತ್ ಕಲಾಪ ಎರಡನೇ ದಿನಕ್ಕೆ ಕಾಲಿಡ್ತಾ ಇದೆ. ಎರಡನೇ ದಿನದಲ್ಲೂ ಕೂಡ ವಾಲ್ಮೀಕಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಲಿದೆ. ಯಾಕಂದ್ರೆ ಈಗಾಗಲೇ ನಿನ್ನೆನೆ ಚರ್ಚೆಗೆ ಅವಕಾಶವನ್ನ ಸ್ಪೀಕರ್ ಅವರು ಮಾಡಿಕೊಟ್ಟಿದ್ರು. ವಿಧಾನಸಭೆಯಲ್ಲಿ ಗಂಭೀರವಾಗಿ ಈ ವಿಚಾರದ ಬಗ್ಗೆ ಚರ್ಚೆ ಕೂಡ ಆಯ್ತು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸುಮಾರು 3 ಗಂಟೆಗಳ ಕಾಲ ಈ ಪ್ರಕರಣದಲ್ಲಿ ಯಾರಿಗೆಲ್ಲ ಹಣ ಸಂದಾಯ ಆಗಿದೆ, ಎಷ್ಟು ಪರ್ಸೆಂಟೇಜು ಕಮಿಷನ್ ಯಾರ್ಯಾರಿಗೆ ತಲುಪಿದೆ, ಮತ್ತೆ ಯಾವ ಸಂಸ್ಥೆಗಳಿಂದ ಹಣವನ್ನ ವರ್ಗಾವಣೆ ಮಾಡಲಾಗಿದೆ, 18 ಬ್ಯಾಂಕ್ಗಳಿಗೆ ಹಣ ಯಾವ ರೀತಿಯಾಗಿ ವರ್ಗಾವಣೆ ಆಯ್ತು, ಮತ್ತೆ ವಾಲ್ಮೀಕಿ ನಿಗಮದ MD ಮತ್ತೆ ಅಧಿಕಾರಿಗಳ ನಡುವೆ ನಡೆದಂತಹ ಸಂಭಾಷಣೆ ಏನು, ಸಚಿವರ ಬಾಮೈದ ಹಾಗೆ ನಿಗಮದ MD ಜೊತೆ ಆಗಿರುವಂತ ಸಂಭಾಷಣೆಗಳೇನು, ಇದರ ಸಂಪೂರ್ಣವಾದಂತ ಮಾಹಿತಿಯನ್ನ ಅಶೋಕ್ ಅವರು ನೀಡಿದ್ರು. ಜೊತೆಗೆ ಸರ್ಕಾರಕ್ಕೂ ಕೂಡ ಇದು ಒಂದು ಕಡೆ ಸಂಪೂರ್ಣವಾದಂತ ಡೀಟೇಲ್ಸ್ ಅನ್ನ ಕೊಟ್ಟಿದ್ರಿಂದ ಇರ್ಸು ಮುರ್ಸಾಗಿತ್ತು. ಇವತ್ತು ಕೂಡ ಅಶೋಕ್ ಅವರು ಚರ್ಚೆಯನ್ನ ಮುಂದುವರಿಸ್ತಾರೆ. ಚರ್ಚೆಯ ಸಂದರ್ಭದಲ್ಲಿ ಸರ್ಕಾರವನ್ನ ಕುಟುಕುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ಸುಮಾರು 7-8 ಜನ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈ ವಿಷಯದ ಬಗ್ಗೆ ನಾವು ಕೂಡ ಚರ್ಚೆಯನ್ನ ಮಾಡ್ಬೇಕು ಅಂತ ಹೇಳಿ. ಹಾಗಾಗಿ ಸ್ಪೀಕರ್ ಅವರಿಗೂ ಕೂಡ ಅವಕಾಶವನ್ನು ಮಾಡಿಕೊಡುವಂತ ಸಾಧ್ಯತೆಗಳಿದೆ. BJP JDS ಹಾಗೆ ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆಡಳಿತ ಪಕ್ಷ BJP JDS ವಾಲ್ಮೀಕಿ ಹಗರಣದ ವಿಚಾರವನ್ನ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳುವಂತ ಅವಕಾಶಗಳು ಕೂಡ ಇದೆ. ಆ ಸಾಧ್ಯತೆಗಳ ನಡುವೆ ಆಡಳಿತ ಪಕ್ಷದ ಶಾಸಕರಿಂದಲೂ ಕೂಡ BJP ಮತ್ತೆ JDS ಅವಧಿಯಲ್ಲಿ ಆದಂತಹ ಹಗರಣಗಳನ್ನ ಪ್ರಸ್ತಾಪ ಮಾಡುವ ಮೂಲಕ ಪ್ರತಿಪಕ್ಷಗಳ ಬಾಯಿ ಮುಚ್ಚಿಸುವಂತ ಒಂದು ಪ್ರಯತ್ನ ಕೂಡ ಆಗಬಹುದು. ಯಾಕೆಂದ್ರೆ ನಿನ್ನೆ ಮುಖ್ಯಮಂತ್ರಿಗಳು ಶಾಸಕರಿಗೆ ಕೆಲವೊಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಎರಡೂ ಕಡೆಗಳಲ್ಲೂ ಕೂಡ ಈ ವಿಚಾರದಲ್ಲಿ ನಾವು ಸಮರ್ಥನೆಯನ್ನ ಮಾಡ್ಕೊಳ್ಬೇಕು, ಅವರ ವೈಫಲ್ಯಗಳನ್ನ ಎತ್ತಿ ಹಿಡೀರಿ ಅಂತೇಳಿ ಶಾಸಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಎರಡೂ ಸದನಗಳಲ್ಲೂ ಕೂಡ ಈ ವಾಲ್ಮೀಕಿ ಪ್ರಕರಣದ ವಿಚಾರದಲ್ಲಿ ಪ್ರತಿಪಕ್ಷಗಳ ಬಾಯಿ ಮುಚ್ಚಿಸುವಂತ ಒಂದು ಪ್ರಯತ್ನವನ್ನ ಆಡಳಿತ ಪಕ್ಷದ ಸದಸ್ಯರು ಮಾಡಲಿದ್ದಾರೆ. ಅದಾದ ಬಳಿಕ ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡಲಿದ್ದಾರೆ. ವಿಧಾನಸಭೆಯಲ್ಲಿ ಉತ್ತರದ ಕೊಡುವಂತ ಸಂದರ್ಭದಲ್ಲಿ ವಾಲ್ಮೀಕಿ ಹಗರಣದ ಏನೆಲ್ಲ ಆಗಿದೆ, ಮತ್ತೆ ಪ್ರತಿಪಕ್ಷಗಳು ಯಾವ ರೀತಿಯಾಗಿ ಇದನ್ನ ಬೊಬ್ಬೆ ಹೊಡಿತಾ ಇದ್ದಾರೆ, ಮತ್ತೆ ಜನರಿಗೆ ಏನು ತಪ್ಪು ಸಂದೇಶ ಹೋಗ್ತಾ ಇದೆ, ಇದ್ರ ಬಗ್ಗೆ ಸಂಪೂರ್ಣವಾಗಿ ಅವರು ಕೂಡ ಮಾತನಾಡಲಿದ್ದಾರೆ.
ಹಾಗೆ ಬಿಜೆಪಿ ಅವಧಿಯಲ್ಲಿ ಆದಂತಹ ಹಗರಣಗಳ ಬಗ್ಗೆ ಬಿಟ್ಕಾಯಿನ್ ಇರ್ಬೋದು, PSI ಹಗರಣ ಇರ್ಬೋದು, ಈ ಹಗರಣಗಳನ್ನು ಕೂಡ ಕೆದಕುವಂತ ಒಂದು ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ ತಮ್ಮ ಭಾಷಣದ ಸಂದರ್ಭದಲ್ಲಿ. ಹಾಗಾಗಿ ಪ್ರತಿಪಕ್ಷಗಳಿಗೂ ಕೂಡ ಬಾಯಿ ಮುಚ್ಚುವಂತ ಒಂದು ಪ್ರಯತ್ನ ಆಗತ್ತೆ. ಈ ಸಂದರ್ಭದಲ್ಲಿ ಸದನದಲ್ಲಿ ಸದ್ದುಗದ್ದಲ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.